ಯಶಸ್ಸು ಮೈದಾನವಲ್ಲ, ಅದೊಂದು ಶಿಖರ. ತರಬೇತಿಯ ಕೊನೆಯ ದಿನ ಅದ್ದೂರಿ ಸಮಾರಂಭ ಏರ್ಪಡಿಸಲಾಗಿತ್ತು. ಪುಣ್ಯವಂತನ ಮನಸ್ಸಿನೊಳಗೆ ಬೇಡವೆಂದರೂ ನೋವು ಮನೆ ಮಾಡಿತ್ತು. ಎಲ್ಲಾ ವ್ಯಾಮೋಹಗಳಿಂದ ಹೊರಬರಬೇಕು ಎಂದು ಎಷ್ಟೇ ಪ್ರಯತ್ನಿಸಿದರೂ ವ್ಯಾಮೋಹ ಆತನನ್ನು ಬಿಟ್ಟಿರಲಿಲ್ಲ. ಅಂದು ಎಲ್ಲಾ ಪೋಷಕರು ಅಲ್ಲಿ ನೆರೆದಿದ್ದರು. ತಮ್ಮ ಮಕ್ಕಳು ಕೇವಲ 2 ತಿಂಗಳಲ್ಲಿ ಸಾಕಷ್ಟು ಬದಲಾಗಿದ್ದಾರೆ ಎಂದು ಅವರೇ ಹೇಳಲಾರಂಭಿಸಿದರು. ಮಕ್ಕಳು ವೇದಿಕೆಯ ಮೇಲೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದರೆ ನೆರೆದಿದ್ದ ಪ್ರೇಕ್ಷಕರಿಗೆ ಆಶ್ಚರ್ಯ. ಸುಮಾರು 4 ಗಂಟೆಗಳವರೆಗೆ ಕಾರ್ಯಕ್ರಮ ನಡೆದರೂ ಪ್ರೇಕ್ಷಕರು ಕುಳಿತ ಜಾಗದಿಂದ ಮೇಲೇಳಲಿಲ್ಲ. ಎಲ್ಲರೂ ಪುಣ್ಯವಂತನ ಸಾಧನೆಯನ್ನು ಹೊಗಳುತ್ತಿದ್ದರೆ ವೇದಿಕೆಯ ಹಿಂದೆ ಹೋಗಿದ್ದ ಪುಣ್ಯವಂತ ಭೂಮಿ ಬಿರಿಯುವಂತೆ ಅಳುತ್ತಿದ್ದ. ನಾಳೆಯಿಂದ ಮಕ್ಕಳು ನನ್ನ ಜೊತೆ ಇರುವುದಿಲ್ಲ ಎಂಬ ನೋವು ಆತನನ್ನು ಕಾಡುತ್ತಿತ್ತು. ದುಃಖ ತಡೆದುಕೊಳ್ಳಲಾರದೆ ಆತ ಬಿಕ್ಕಳಿಸಿ ಅಳುತ್ತಿದ್ದ. ಜೊತೆಗೆ ವರ್ಷ ಪೂರ್ತಿ ದುಡಿದರೂ ಆಗಿದ್ದ ಸಾಲವನ್ನು ತೀರಿಸಲು ಸಾಧ್ಯವಿರಲಿಲ್ಲ. ಸಾಲ ತೀರಿಸುವುದಕ್ಕಾಗಿ ಇನ್ನೊಂದು ವರ್ಷ ಪಾಠ ಮಾಡಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದ. ಪುಣ್ಯವಂತನ ಮನಸ್ಸಿನಲ್ಲಿ ತಾನು ಈ ಶಿಬಿರವನ್ನು ಇನ್ನಷ್ಟು ಯಶಸ್ವಿಯಾಗಿ ನಡೆಸಬಹುದಿತ್ತು. ಮಕ್ಕಳಿಗೆ ಇನ್ನಷ್ಟು ಕಲಿಸಬೇಕಾಗಿತ್ತು ಎನಿಸಿತು. ಯಶಸ್ಸು ಒಮ್ಮೆಯೇ ಬರುವುದಿಲ್ಲ, ಏಕೆಂದರೆ ಅದು ಮೈದಾನವಾಗಿದ್ದರೆ ಹೇಗೋ ಹೋಗಿ ಮುಟ್ಟಬಹುದಿತ್ತು. ಆದರೆ ಅದು ಗುಡ್ಡಗಾಡಿನ ರಸ್ತೆ. ಹಂತ ಹಂತವಾಗಿಯೇ ಏರಿ ಹೋಗಬೇಕು. ಏರುವಾಗ ಜಾರಿ ಬೀಳದಂತೆ ಎಚ್ಚರವನ್ನು ವಹಿಸಬೇಕು ಎಂದು ಆತನಿಗೆ ಸ್ಪಷ್ಟವಾಯಿತು. ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಪೋಷಕರು ಒಂದೆಡೆ ಸೇರಿದರು. ಪುಣ್ಯವಂತನ ಸಾಧನೆಯನ್ನು ಹೊಗಳಿದರು. ಅದಕ್ಕಾಗಿ ಆತ ಮಾಡಿದ ವೆಚ್ಚದ ವಿಚಾರವೂ ಚರ್ಚೆಯಾಯಿತು. ಪುಣ್ಯವಂತ ಸಾಕಷ್ಟು ಕೈ ಸುಟ್ಟುಕೊಂಡಿರುವುದು ಮೇಲ್ನೋಟಕ್ಕೆ ಕಾಣಿಸುತ್ತಿತ್ತು. ಆಗ ಅನಿವಾರ್ಯವಾಗಿ ತಾನು ಮಾಡಿಕೊಂಡಿದ್ದ ಸಾಲದ ಲೆಕ್ಕ ಕೊಟ್ಟ ಎಲ್ಲಾ ಪೋಷಕರು ತಮ್ಮ ಕೈಲಾದಷ್ಟು ಹಣ ಸಂಗ್ರಹಿಸಿ ಕೊಟ್ಟರು. ಅದರಲ್ಲಿ ಪುಣ್ಯವಂತನ ಅರ್ಧ ಭಾರ ಇಳಿಯಿತು. ಆದರೆ ಮಕ್ಕಳಿಂದ ಅಗಲಿದ ಮನಸ್ಸಿನ ಭಾರ ಆತನಲ್ಲಿ ಹಾಗೆಯೇ ಉಳಿದಿತ್ತು. ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರತಿಫಲ ಕಟ್ಟಿಟ್ಟ ಬುತ್ತಿ. ಗೆಲುವಿನ ಹಠವಿರಲಿ, ಸನ್ಮಾನದ ಕನಸು ಬೇಡ. ಬೇಸಿಗೆ ಶಿಬಿರದ ನಂತರ ಪುಣ್ಯವಂತ ಕಾಲೇಜಿಗೆ ಹೋಗಲಾರಂಭಿಸಿದ. ಕಾಲೇಜಿನಲ್ಲಿ ಪಾಠ ಮಾಡುತ್ತಲೇ ಪ್ರತಿದಿನವೂ ಮುಂದಿನ ಬೇಸಿಗೆ ಶಿಬಿರ ಹೇಗಿರಬೇಕೆಂದು ಯೋಜನೆ ರೂಪಿಸತೊಡಗಿದ. ಹೆಂಡತಿ ಮಗು ನೆನಪಿಗೆ ಬಂದರೂ ಸಾಧನೆಯನ್ನು ಮುಂದಿಟ್ಟುಕೊಂಡು ಮರೆಯಲು ಯತ್ನಿಸುತ್ತಿದ್ದ. ಎಷ್ಟೇ ಮರೆತರೂ ಮನಸ್ಸೆಂಬ ಪಾತರಗಿತ್ತಿ ಅತ್ತಿಂದಿತ್ತ ಹಾರುತ್ತಲೇ ಇತ್ತು. ದೇಹದ ನಿಗ್ರಹಕ್ಕಾಗಿ ಗುರುಗಳು ಹೇಳಿಕೊಟ್ಟಂತೆ ಆಗಾಗ ಉಪವಾಸ ಮಾಡುತ್ತಿದ್ದ. ಮನಸ್ಸಿನ ನಿಗ್ರಹಕ್ಕಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದ. ಪುಣ್ಯವಂತ ಈಗ ಯಾವುದೇ ವ್ಯಕ್ತಿಯನ್ನು ನೋಡಿದರೂ ಆತ ನನ್ನ ಬಗ್ಗೆ ಯಾವ ರೀತಿ ಯೋಚಿಸುತ್ತಿದ್ದಾನೆ ಎಂಬುದು ಹೊಳೆಯುತ್ತಿತ್ತು. ಕೆಲವೊಮ್ಮೆ ಅದು ವರವಾದರೆ ಕೆಲವೊಮ್ಮೆ ಶಾಪದಂತೆ ಕಾಣಿಸುತ್ತಿತ್ತು. ಏಕೆಂದರೆ ಯಾವುದೇ ವ್ಯಕ್ತಿ ತನ್ನ ಮನಸ್ಸಿನೊಳಗೆ ನಮ್ಮ ಬಗ್ಗೆ ಕೀಳರಿಮೆ ಹೊಂದಿದ್ದಾನೆ ಎಂದು ಗೊತ್ತಾದರೆ ಆತನ ಜೊತೆ ವ್ಯವಹರಿಸುವುದು ಕಷ್ಟವಾಗುತ್ತದೆ. ಆದರೂ ಅವರ ಜೊತೆ ನಮ್ಮ ಬಾಂಧವ್ಯ ಮುಂದುವರಿಸಲೇಬೇಕಾದಂತಹ ಅನಿವಾರ್ಯತೆ ಇದ್ದಾಗ ಮನಸ್ಸಿಗೆ ಬಹಳ ಹಿಂಸೆ ಆಗುತ್ತದೆ. ಕೆಲವೊಮ್ಮೆ ಬೇರೊಬ್ಬರ ಮನಸ್ಸಿನೊಳಗಿನ ಭಾವನೆ ತಿಳಿಯದಿರುವುದೇ ಒಳ್ಳೆಯದು ಎಂಬ ಭಾವ ಮೂಡುತ್ತಿತ್ತು. ಪುಣ್ಯವಂತನಿಗೆ ಇದರಿಂದ ಲಾಭವೂ ಇತ್ತು. ಯಾರ ಜೊತೆ ವ್ಯವಹಾರ ಮಾಡಬೇಕಾಗಿದ್ದರೂ ಅವರು ಯಾವ ಉದ್ದೇಶ ಇಟ್ಟುಕೊಂಡು ವ್ಯವಹರಿಸುತ್ತಾರೆ ಎಂಬುದು ಮೊದಲೇ ತಿಳಿಯುವುದರಿಂದ ಎಡವಟ್ಟಾಗುವುದನ್ನು ತಡೆಗಟ್ಟಬಹುದಿತ್ತು. ಇದರಿಂದ ಜೀವನದಲ್ಲಿ ಮತ್ತೆ ಮತ್ತೆ ಸೋಲುವುದನ್ನು ತಪ್ಪಿಸಬಹುದು. ನಿರಂತರ ಧ್ಯಾನದಿಂದ ಆತನಲ್ಲಿ ಹೊಸ ಶಕ್ತಿಯೇ ಉದಯವಾಗಿತ್ತು. ಪುಣ್ಯವಂತ ಮಕ್ಕಳಿಗೆ ವಿದ್ಯೆ ಕಲಿಸಬೇಕೆಂದರೆ ಹೇಗೆ ತರಬೇತಿ ನೀಡಬೇಕು, ಏನೇನು ವ್ಯವಸ್ಥೆ ಮಾಡಬೇಕು ಎಂಬ ಬಗ್ಗೆ ವರ್ಷಪೂರ್ತಿ ಯೋಜನೆ ಹೆಣೆದ. ಶಿಬಿರವನ್ನು ಈ ಬಾರಿ ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು ಎಂದು ಪಣ ತೊಟ್ಟಿದ್ದ. ಗೆಲ್ಲಲೇಬೇಕು ಎಂಬ ಹಠ ಹುಟ್ಟಿಕೊಂಡಿತ್ತು. ಆದರೆ ಎಂದಿಗೂ ಗೆದ್ದ ಮೇಲೆ ದೊರೆಯಬಹುದಾದ ಸನ್ಮಾನಗಳ ಲೆಕ್ಕಾಚಾರ ಹಾಕಲಿಲ್ಲ. ಹಣದ ಲೆಕ್ಕಾಚಾರವಂತೂ ಆತನ ಮನಸ್ಸಿನ ಮೂಲೆಯೊಳಗೂ ಬರಲಿಲ್ಲ. ಕೇವಲ ನಾನು ಗೆಲ್ಲಬೇಕು ಎಂದು ವರ್ಷಪೂರ್ತಿ ಕನವರಿಸಿದ. ಚಿಂತನೆಗಳು ವಿಭಿನ್ನವಾಗಿರಲಿ, ಸಮಾಜಕ್ಕೆ ಪೂರಕವಾಗಿರಲಿ,